ನೋಡಿ, ಮುಂಗರು ಬಳ್ಳಿ ಅಂದರೆ ಈ ಥರ ಬೆಳೆದಿರುತ್ತೆ. ಈ ಥರ ಎಳೆದಿರುತ್ತೆ ಮೇಲಿಂದು. ಈ ಥರ ಸುಲಭವಾಗಿ ಪಾಟಲ್ಲಿ ಬೆಳೆಸ್ಕೋಬಹುದು. ಕೆಲವು ಕಡೆ ಕೆಲವು ಹಳ್ಳಿಗಳಲ್ಲಿ, ಊರು ನಗರಗಳಲ್ಲಿ ಕೂಡ ಇದನ್ನು ಹಳ್ಳಿಯವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ, ಮಾರೋಕ್ಕೂ ಇಟ್ಕೊಂಡಿರ್ತಾರೆ. ಈಗಾಗಲೇ ಕೆಲವನ್ನ ನಾನು ತೋರಿಸಿದ್ದೀನಿ ಅಡುಗೆಗಳು, ಇನ್ನೂ ಕೆಲವು ತೋರಿಸ್ತೀನಿ. ಹಾಗಂತ ನೀವು ದಿನಾಗಲೂ ಬೇರೆ ತರಕಾರಿ ಥರ ಇದನ್ನು ಉಪಯೋಗಿಸೋದು ಬೇಡ. ಮೂಳೆಗಳಿಗೆ ಬಲ ಕೊಡುವಂತಹ ಪಾನೀಯ ಅಲ್ಲದೆ ಮೂಳೆ ಬೇಗ ಸವಕಲಾಗದಂತೆ ಅಥವಾ ಶಕ್ತಿ ಕಳೆದುಕೊಳ್ಳದಂತೆ ನಮ್ಮನ್ನು ನೋಡಿಕೊಳ್ಳುವ ಪಾನೀಯ ಇದು. ಆರೋಗ್ಯಕ್ಕೋಸ್ಕರ ಆಗಾಗ ಕುಡಿಯಿರಿ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ನೋಡಿ, ತುಂಬ ಜನಕ್ಕೆ ಗೊತ್ತಿದೆ, ಗೊತ್ತಿಲ್ಲದೆ ಇರೋದು ಹೇಳ್ತಾ ಇದ್ದೀನಿ. ಇದನ್ನು ಮುಂಗರು ಬಳ್ಳಿ ಅಂತ ಹೇಳ್ತಾರೆ, ಅಥವಾ ನಳ್ಳಿ ಅಂತ ಹೇಳ್ತಾರೆ, ನರಳಿ ಅಂತ ಹೇಳ್ತಾರೆ. ಇದು ಕಟ್ ಮಾಡಿದ್ದೀನಿ ಇಷ್ಟುದ್ದ. ಈ ಥರ ಎಳೆಯದಾಗಿರೋದು ಚೆನ್ನಾಗಿರುತ್ತೆ ಇದಕ್ಕೆ. ಇದು ತೊಳೆದು ತೇವ ಹೋಗೋ ಹಾಗೆ ಮಾಡಿಟ್ಟಿದ್ದೀನಿ. ತೇವ ಇರೋ ಹಾಗೆ ಇದ್ದಾಗ ಇದನ್ನು ಕಟ್ ಮಾಡಿದ್ರೆ ಇದರದ್ದು ರಸ ಕೈಗೆ ತಗಲಿದ್ರೆ ಅದು ನವೆ ಆಗುತ್ತೆ. ನೋಡಿ, ಇದೆರಡು ಗಿಣ್ಣು, ಇದೊಂದೆರಡು ಗಿಣ್ಣು ಅಷ್ಟು ಮಾತ್ರ ತಗೊಳ್ತಾ ಇದ್ದೀನಿ. ಬೇರೆದನ್ನೆಲ್ಲ ಚಟ್ನಿಗೆ ಉಪಯೋಗಿಸ್ಬೋದು. ಇದಕ್ಕೆ ಮಾತ್ರ ನಾನು ಈ ಬಳ್ಳಿ ಸಮೇತ, ಇದರ ಎಲೆ ಸಮೇತ ಎಲ್ಲ ಹಾಕಬಹುದು. ಇದನ್ನು 2 ಪೀಸ್ ಮಾಡಿ ಇವಾಗ ಕುದಿಯೋಕ್ಕೆ ನೀರಿಟ್ಟಿದ್ದೀನಿ. ಅದರಲ್ಲಿ ಇದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದು 4 ಬಾದಾಮಿ, ಒಂದು 5-6 ಮೆಣಸುಕಾಳು ಹಾಕ್ತಾಯಿದ್ದೀನಿ. ಹಾಗೆ ಉಪ್ಪು ಕೂಡ ಸ್ವಲ್ಪ ಹಾಕ್ತಾಯಿದ್ದೀನಿ. ಒಂದು 5-10 ನಿಮಿಷ ಅದು ಚೆನ್ನಾಗಿ ಬೇಯಲಿ. ಈಗ ಸುಮಾರು ಒಂದು 8-10 ನಿಮಿಷ ಇದು ಬೇಯಿಸಿದ್ದಾಗಿದೆ, ಬೆಂದಿದೆ. ಇವಾಗ ಒಲೆ ಆರಿಸ್ತೀನಿ, ಎಲ್ಲ ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಈಗ ಇದ್ರ ನೀರು ಮಾತ್ರ ಇದಕ್ಕೆ ಬಗ್ಗಿಸ್ತಾ ಇದ್ದೀನಿ. ಆ ಮೆಣಸು ತೆಗೆದು ಬಿಡಬಹುದು. ಇದು ಇನ್ನು ಸ್ವಲ್ಪ ನೀರು ಜಾಸ್ತಿ ಹಾಕಿ ನಾವು ಇದನ್ನೇ ಕಷಾಯ ಅಂತ ಹೇಳಿ ಕುಡಿಬಹುದು. ಇದಕ್ಕೆ ಸ್ವಲ್ಪ ಜೇನುತುಪ್ಪ ಬೇಕಿದ್ದರೆ ಹಾಕು. ಇವಾಗ ಇದರಲ್ಲಿರೋ ಬಾದಾಮಿದು ಸಿಪ್ಪೆಯನ್ನು ತೆಗೆದುಬಿಡೋಣ. ತೆಗೆದುಬಿಟ್ಟು ಇದನ್ನು ರುಬ್ಕೊಳ್ಳೋಣ, ಸ್ವಲ್ಪ ನೀರು ಹಾಕಿ. ಇವಾಗ ನಾವು ಈ ಮಿಕ್ಸಿನಲ್ಲಿ ರುಬ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿ ಸೋಸ್ಕೊಳ್ಳೋಣ. ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸೋಸ್ಕೊಳ್ಳೋಣ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಬಾದಾಮಿ ಏನಾದರೂ ಅದರಲ್ಲಿ ಇದ್ದರೆ ಅದರದ್ದೆಲ್ಲ ಕಿವುಚ್ಬಿಟ್ಟು ಪೂರ್ತಿ ರಸನ ಹಿಂಡ್ಕೊಂಬಿಡೋಣ. ಈ ರೀತಿ ಪೂರ್ತಿ ಹಿಂಡ್ಕೊಂಬಿಡೋಣ. ಇದನ್ನು ಇವಾಗ ಮತ್ತೆ ಕುದಿಯೋಕ್ಕೆ ಇಡೋಣ. ಈಗ ಇದು ಕುದೀತಾ ಇದೆ. ಇದು ಕೂಡ ಚೆನ್ನಾಗಿ ಒಂದು 5 ನಿಮಿಷ ಕುದಿಬೇಕು. ಸುಮ್ಮನೆ ಕುದಿಯೋಕ್ಕೆ ಶುರುವಾಯಿತು ಅಂತ ಇಳಿಸೋದು ಬೇಡ. 5 ನಿಮಿಷ ಚೆನ್ನಾಗಿ ಕುದಿಲೇಬೇಕು ಇದು. ಈ ಕಷಾಯಕ್ಕೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ಕೊಳ್ಳೋದು ಒಳ್ಳೆಯದು. ಈಗ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಒಂದು ಲೋಟಕ್ಕೆ ಬಗ್ಗಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ, ಸ್ವಲ್ಪ ತಣ್ಣಗಾಗಲಿ, ನಿಂಬೆ ರಸ ಹಾಕ್ಕೊಂಡು ಸೇವಿಸಬಹುದು. ಇದು ಒಂದು ವಿಧಾನ, ಇದು ಒಂದು ವಿಧಾನ. ಒಂದೇ ಮುಂಗರು ಬಳ್ಳಿನಲ್ಲಿ ಎರಡನ್ನೂ ಕೂಡ ಮಾಡಿಕೊಂಡು ನೀವು ಉಪಯೋಗಿಸ್ಬಹುದು. ಸೋಸುವಾಗ ನಾನು ಕೈಯಲ್ಲಿ ಹಿಂಡದ್ನಲ್ಲ, ಆ ರೀತಿ ಕೈಯಲ್ಲಿ ಹಿಂಡಕ್ಕೆ ಹೋಗಬೇಡಿ. ಆದಷ್ಟು ಚಮಚದಲ್ಲೇ ಮಾಡಿದ್ರೆ ಒಳ್ಳೆಯದು. ಇದಕ್ಕೀಗ ನಿಂಬೆ ರಸ ಹಾಕ್ತಾಯಿದ್ದೀನಿ ಸ್ವಲ್ಪ. ಈಗ 2 ಪಾನೀಯಗಳು ಸಿದ್ಧವಾಗಿದೆ. ಇದು ಯಾರು ಬೇಕಾದರೂ ಕುಡಿಯಬಹುದು. ಇದು ಸ್ವಲ್ಪ ನಿಂಬೆ ರಸ ಹಾಕಿದ್ರೂ ಕೂಡ ನಾಲ್ಗೆ ಸ್ವಲ್ಪ ಕೆರೆಯುತ್ತೆ. ಅದಕ್ಕೆ ಸಿದ್ಧವಾಗಿರೋರು ಮಾತ್ರ ಇದನ್ನು ಸೇವಿಸಿ, ಇಲ್ಲದಿದ್ದರೆ ಇದನ್ನೇ ಎಲ್ಲರೂ ಸೇವಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆರೋಗ್ಯಕ್ಕೆ ಮಾತ್ರ 2 ತುಂಬ ಒಳ್ಳೆಯದು. ಇದರಲ್ಲಿ ಮೂಳೆ ಗಟ್ಟಿ ಆಗುತ್ತೆ ಅಂತ ಗೊತ್ತು ಎಲ್ರಿಗೂ. ಇದು ಮೂಳೆಗಳಿಗೆ ಬಲ ಕೊಡುತ್ತೆ ಅಂತ ಹೇಳಿದೆ. ಹಾಗೆ ಕಳೆದ ಬಾರಿ ನಾನು ಹಲಸಿನಕಾಯಿಂದ ತೋರಿಸಿದೆ ಅಲ್ವ ಚಟ್ನಿ. ಹಲಸಿನಕಾಯಿ ಅಥವಾ ಹಲಸಿನ ತೊಳೆ ಎರಡೂ ಮಾಂಸಖಂಡಗಳಿಗೆ ಬಲ ಕೊಡುತ್ತೆ, ಅಂದರೆ ಮಸಲ್ಸ್ಗೆ. ಆ ಥರ ಒಂದೊಂದಕ್ಕೆ ಬಲ ಕೊಡೋವಂಥದ್ದು ಇರುತ್ತೆ. ನಾನು ಕಳೆದ ಬಾರಿ ಆ ವಿಡಿಯೋನಲ್ಲಿ ಹೇಳಲಿಲ್ಲ, ಈಗ ಹೇಳ್ತಾ ಇದ್ದೀನಿ.